ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಶುಕ್ರನ ಮಾಲವ್ಯ ಮಹಾಪುರುಷ ರಾಜಯೋಗ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಮಾಲವ್ಯ ಯೋಗ ಅಂತ ಹೇಳಿರೋದು ಪಂಚಮಹಾಪುರುಷದಲ್ಲಿ ಒಂದು ಯೋಗ. ಪಂಚಮಹಾಪುರುಷದಲ್ಲಿ ಶುಕ್ರನ ಒಂದು ಯೋಗ ಆಗ್ತದೆ, ಮಾಲವ್ಯ ಯೋಗ. ಈ ಯೋಗ ಇದ್ರೆ ಅವರಿಗೆ ಲಕ್ಸುರಿ ಲೈಫ್ ಸಿಗ್ತದೆ. ಲಕ್ಸುರಿ ಲೈಫು, ಆಡಂಬರದ ಜೀವನ ಈ ಥರ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರ್ತದೆ. ಈ ಥರ ಎಲ್ಲ ಶುಕ್ರನ ಒಂದು ಕ್ವಾಲಿಟಿಯನ್ನು, ಬಹುತೇಕ ಕ್ವಾಲಿಟಿಗಳು ಇವರಿಗೆ ಸಿಗುತ್ತೆ. ಈ ಶುಕ್ರನ ಮಾಲವ್ಯ ಮಹಾಪುರುಷ ರಾಜಯೋಗ ಯಾವ ಥರ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ ಕೆಲವು ಸಿಂಪಲ್ ಆದ ಒಂದು ರೂಲ್ಸ್ ಇದೆ. ಅದು ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿ ವೃಷಭ ರಾಶಿಯಲ್ಲಿ ಶುಕ್ರ ಇರಬೇಕು. ವೃಷಭ ರಾಶಿಯಲ್ಲಿ ಶುಕ್ರ ಇದ್ದು 1, 4, 7, 10ನೇ ಮನೆ ಆಗಿರಬೇಕು. ಉದಾಹರಣೆಗೆ ಇಲ್ಲಿ ಶುಕ್ರ ಇದ್ದು ಇದು ಲಗ್ನ ಆಗಿದ್ರೆ ಆಮೇಲೆ 4ನೇ ಮನೆ 1. ಆಮೇಲೆ ಇಲ್ಲಿ ಶುಕ್ರ ಇದ್ದು ಇದು 4ನೇ ಮನೆ ಆಗಿರ್ಬೇಕು. ಉದಾಹರಣೆಗೆ 1, 2, 3, 4. ಇದು ಲಗ್ನ ಆದಾಗ, ಕುಂಭ ಲಗ್ನ ಆದಾಗ ಇದು 4ನೇ ಮನೆ ಆಗುತ್ತೆ ಶುಕ್ರ. ಅವಾಗ ಕೂಡ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೆ. ಆಮೇಲೆ 7ನೇ ಮನೆಯಲ್ಲಿ ಶುಕ್ರ ಇರಬೇಕು. 1, 2, 3, 4, 5, 6, 7. ಇದು ಲಗ್ನ ಆಗಿ 7ನೇ ಮನೆಯಲ್ಲಿ ಶುಕ್ರ ಇರಬೇಕು. 1, 2, 3, 4, 5, 6, 7. 1, 2, 3, 4, 5, 6, 7. ಅಂದರೆ ವೃಶ್ಚಿಕ ಲಗ್ನ ಆಗಿ 7ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. ಇದು ಕೂಡ ವೃಷಭ ಲಗ್ನದಲ್ಲಿ, ವೃಷಭ ರಾಶಿಯಲ್ಲಿ ಶುಕ್ರ ಇದ್ದಾಗ ಮಾಲವ್ಯ ಮಹಾಪುರುಷ ಆಗುತ್ತೆ. ಆಮೇಲೆ 10ನೇ ಮನೆಯಲ್ಲಿ ಶುಕ್ರ ಇರಬೇಕು. ಇದು ಏನಾದರೂ ಲಗ್ನ ಆಗಿದ್ದು 1, 2, 3, 4, 5, 6, 7, 8, 9, 10. ಇದು ಒಂದು ವೇಳೆ ಇದು ಲಗ್ನ ಆಗಿದ್ದು 10ನೇ ಮನೆಯಲ್ಲಿ ಶುಕ್ರ ಇದ್ರೆ ಅಂದರೆ 1, 2, 3, 4, 5, 6, 7, 8, 9, 10. ಇದು ಮಾಲವ್ಯ ಮಹಾಪುರುಷ ರಾಜಯೋಗ ಉಂಟಾಗುತ್ತೆ. ವೃಷಭ ಲಗ್ನದಲ್ಲಿ ವೃಷಭ ರಾಶಿಯಲ್ಲಿ ಶುಕ್ರ ಇದ್ದು 1, 4, 7, 10ನೇ ಮನೆ ಆಗಿರ್ಬೇಕು. ಅದು ಇದು 1, 4, 7ನೇ ಮನೆ 10 ಇದು ಆಗಬೇಕು. ಆವಾಗ ಅವರಿಗೆ ಇದು ಎಫೆಕ್ಟ್ ಸಿಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ತುಲಾ ರಾಶಿಯಲ್ಲಿ ಶುಕ್ರ. ಇದು ತುಲಾ ರಾಶಿಗೆ ಇಲ್ಲೇನಾದರೂ ಶುಕ್ರ ಇದ್ರೆ ಈ ಶುಕ್ರ ಇಲ್ಲಿ 1, 4, 7, 10ನೇ ಮನೆ ಆಗಿರ್ಬೇಕು. ಉದಾಹರಣೆಗೆ ಇಲ್ಲಿ ತುಲಾದಲ್ಲಿ ಏನಾದರೂ ಶುಕ್ರ ಇದ್ರೆ ಲಗ್ನ ಆಗಿರ್ಬೇಕು. ಅಥವಾ 4ನೇ ಮನೆ ಆಗಿರ್ಬೇಕು. ಉದಾಹರಣೆಗೆ ಇದು ಲಗ್ನ ಆದರೆ ತುಲಾ ರಾಶಿ 4ನೇ ಮನೆ ಆಗುತ್ತೆ. 1, 2, 3, 4. ಇವಾಗ ಕೂಡ ಅವರಿಗೆ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೆ. ಆಮೇಲೆ ಇದು 7ನೇ ಮನೆ ಆಗಿರ್ಬೇಕು. ಇದು 1, 2, 3, 4, 5, 6, 7. ಇದು ಲಗ್ನ ಆಗಿ, ಮೇಷ ಲಗ್ನ ಆಗಿ ಶುಕ್ರ 7ನೇ ಮನೆಯಲ್ಲಿ ಬರ್ತಾನೆ. 1, 2, 3, 4, 5, 6, 7. ಆಮೇಲೆ ತುಲಾ ರಾಶಿಯಲ್ಲಿ ಶುಕ್ರ 10ನೇ ಮನೆ ಆಗಿರ್ಬೇಕು. ಇದು ಲಗ್ನ ಆದಾಗ, ಮಕರ ಲಗ್ನ ಆದಾಗ ತುಲಾ ರಾಶಿ 10ನೇ ಮನೆ ಬರುತ್ತೆ. 1, 2, 3, 4, 5, 6, 7, 8, 9, 10. ಅವಾಗ ಕೂಡ ಅವರಿಗೆ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೆ. ಆಮೇಲೆ ಮೀನರಾಶಿಯಲ್ಲಿ ಶುಕ್ರ. ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗ್ತಾನೆ. ಶುಕ್ರ ಇದ್ದು ಇದು ಲಗ್ನ ಆಗಿದ್ರೆ ಅಥವಾ ಇದು 4ನೇ ಮನೆ ಆಗಿದ್ರೆ 1, 2, 3, 4. ಇದು ಲಗ್ನ ಆಗಿದ್ರೆ ಇಲ್ಲಿ 4ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. ಅವಾಗ ಕೂಡ ಅವರಿಗೆ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೆ. ಆಮೇಲೆ ಇದು ಲಗ್ನ ಆಗಿದ್ರು, ತುಲಾ ಲಗ್ನ ಆಗಿದ್ದು 7ನೇ ಮನೆ ಮೀನ ಆಗುತ್ತೆ. ಆವಾಗ ಅದು ಕೂಡ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೆ. ಆಮೇಲೆ ಇದು ಕಟಕ ಲಗ್ನ ಆಗಿದ್ದು 1, 2, 3, 4, 5, 6, 7, 8, 9, 10ನೇ ಮನೆ ಮೀನ ಆಗುತ್ತೆ. ಆವಾಗ ಕೂಡ ಅವರಿಗೆ ಮಾಲವ್ಯ ಮಹಾಪುರುಷ ರಾಜಯೋಗ ಆಗುತ್ತೆ. ಈ ಥರ ರಾಜಯೋಗ ಇದ್ರೆ ಅವರಿಗೆ ತುಂಬ ಒಂದು ಶುಕ್ರನ ಒಂದು ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ. ಅವರು ಒಳ್ಳೆ ಆ್ಯಕ್ಟರ್ಸ್ ಆಗಿರ್ಬೋದು, ಸೆಲೆಬ್ರಿಟಿ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು, ಮತ್ತು ಲಕ್ಸುರಿ ಲೈಫ್ ಸಿಗ್ಬೋದು ಅವರಿಗೆ. ಹೋಟೆಲ್ ಇಂಡಸ್ಟ್ರಿ, ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ ಸಿಗ್ತದೆ. ಮತ್ತು ಇವರಿಗೆ ಇನ್ನೊಂದು ಸೀಕ್ರೆಟ್ ಅಂತ ಹೇಳಿದ್ರೆ, ಈ ಮಹಾಪುರುಷ ರಾಜಯೋಗ ಇದ್ದ ವ್ಯಕ್ತಿಗಳು ಯಾವುದೇ ಒಂದು ಪ್ರಯತ್ನ ಇಲ್ಲದೆ ಲಕ್ಸುರಿ ಲೈಫ್ ಸಿಗುತ್ತೆ ಅವರಿಗೆ. ನೀವು ಕೆಲವರು ಅಬ್ಸರ್ವ್ ಮಾಡ್ಬೋದು, ಸೋಷಿಯಲಲ್ಲಿ ಅಬ್ಸರ್ವ್ ಮಾಡ್ಬೋದು. ಅವರಿಗೆ ಸರಿಯಾಗಿ ಒಂದು ಹಣಕಾಸಿನ ಇದೇ ಇರಲ್ಲ, ಬಟ್ ಅವರು ತುಂಬ ಲಕ್ಸುರಿಯಾಗಿ
ಅವರು ಲೈಫನ್ನು ಲೀಡ್ ಮಾಡ್ತಾರೆ, ಅಂದರೆ ಬೇರೆಯವ್ರ ಹಣದ ಮೂಲಕ ಅವರಿಗೆ ಲೈಫ್ ತುಂಬ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ಕಾರಣದು ಶುಕ್ರನ ಮಾಲವ್ಯ ಮಹಾಪುರುಷ ರಾಜಯೋಗ. ಇದು ಮಾಲವ್ಯ ಮಹಾಪುರುಷ ರಾಜಯೋಗದ ಒಂದು ವಿಡಿಯೋ. ನಿಮ್ಗೆ ಏನಾದರೂ ಜಾತಕ ಕ್ವಶನ್ ಮಾಡಬೇಕು, ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934. ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ಜಾತಕದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಷ್ಟೊತ್ತು ಬೇರೆ ನಮಸ್ಕಾರ.